ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಶಿವರಾಜ್ ಬೇರೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಈ ಶಬ್ದ ನೀವು ಕೇಳ್ಬೋದಲ್ಲ, ನಿಶ್ಚಿತವಾಗಿ ಕೇಳ್ತಾರೆ. ಎಜುಕೇಟೆಡ್ ಇದ್ದವರು ಅಂತ ನಿಶ್ಚಿತವಾಗಿ ಕೇಳ್ತಾರೆ. ಇದು ದೊಡ್ಡ ಮೂಮೆಂಟ್ ಆಗಿತ್ತು ಭಾರತದಲ್ಲಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಭಾರತ ಅಂತೇಳಿ. ಈ ಒಂದು ಹೋರಾಟದಲ್ಲೇ ಇದು ಮುಂಚೂಣಿಯಲ್ಲಿದ್ದಂಥವ್ರು ಅಣ್ಣಾ ಹಜಾರೆ, ನಿಮಗೆ ಗೊತ್ತದ, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಇದ್ದು ಎಲ್ಲೆಯಲ್ಲಿ. ಅದರಿಂದ ಹುಟ್ಟಿ ಬಂದಂಥ ಅನೇಕ ನಾಯಕರು ದೇಶದ ವ್ಯವಸ್ಥೆಯನ್ನು ಬದಲು ಮಾಡ್ತಾರೆ ಅನ್ನುವಂಥ ಹೋಪ್ಸ್, ಆಶೆಗಳಲ್ಲಿದ್ದು. ಆದರೆ ನಂತರ ನಡೆದ ಬೇರೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಯಾವ ಅಣ್ಣಾ ಹಜಾರೆ, ಈ ಅರವಿಂದ್ ಕೇಜ್ರಿವಾಲ್ರು, ಪ್ರಶಾಂತ್ ಭೂಷಣು, ಶಾಂತಿ ಭೂಷಣು, ಯೋಗೇಂದ್ರ ಯಾದವ ಇವರೆಲ್ಲರೂ ತೆಗೆದುಕೊಂಡು ಒಂದು ದೊಡ್ಡ ಮೂಮೆಂಟನ್ನು ಮಾಡಿದರು. ಆ ಮೂಮೆಂಟಕ್ಕೆ ಹಿನ್ನೆಲೆಯಾಗಿ RSS ಕೆಲಸ ಮಾಡಿದಂತ ಇವತ್ತು ಪ್ರಶಾಂತ್ ಭೂಷಣ್ ಅವರು ಒಪ್ಕೊಳ್ತಾ ಇದ್ದಾರೆ. ಅದರ ಲಾಭ ಮಾಡಿಕೊಟ್ಟಿದ್ದು ಮೋದಿ ಸರ್ಕಾರ. ಆವತ್ತು ಭ್ರಷ್ಟಾಚಾರ ಸಹ ಹೆಚ್ಚಾಗಿತ್ತು, ಸುಳ್ಳೇನಲ್ಲ ಸತ್ಯನ. ಆ ಭ್ರಷ್ಟಾಚಾರದ ವಿರೋಧವಾಗಿ ಮೂಮೆಂಟ್ ಮಾಡಿದಾಗ ಈ ನಮ್ಮ ಮೂಮೆಂಟ್ದ್ರ ಒಳಹೊಕ್ಕ ಅದನ್ನು ದೊಡ್ಡದು ಮಾಡಿ ಅಧಿಕಾರ ತಮ್ಮ ಕಡೆ ಚೆಳ್ಕೊಳ್ಳುವಂಗೆ ಮಾಡುವಲ್ಲೇ ಮೋದಿ ಮತ್ತು ಅವ್ರ ಜೊತೆಗಾರರು ಅಂದರೆ ಶಾ ಇನ್ನುಳಿದವರು ಯಶಸ್ವಿ ಆದರು. ಆದರೆ ಅವರು ಆಗಿ ಯಶಸ್ವಿ ಆಗಲಿ ಅಂತ ತಕರಾರಿಲ್ಲ. ಆದರೆ ಇವತ್ತು ಅವತ್ತಿನ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ. ಅವತ್ತಿನ ಹೆಚ್ಚು ದೇಶದ ಅರ್ಥವ್ಯವಸ್ಥೆ ಕೆಟ್ಟೋಗಿಬಿಟ್ಟಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಆಂದೋಲನದ ಭಾಳ ಅವಶ್ಯಕತೆ ಅದ. ಆದರೆ ಈ ಆಂದೋಲನ ಮತ್ತೆ ಆಗ್ತದನಾ ಅನ್ನೋದು ಸಂಶಯ ಅದ. ಯಾಕಂದರೆ ಅಷ್ಟು ಸುಲಭವಾಗಿ ಮಾಡಿಕೊಡೋದಿಲ್ಲ. ಫಾಶಿವಾದಿ ಈ ಮೋದಿ ಸರ್ಕಾರ ಅಂಥೇಳಿ ನಮ್ಮ ಏನಪ್ಪ ಅಂತ ಪ್ರಶಾಂತ್ ಭೂಷಣ್ ಅವರು ಆರೋಪಿಸ್ತಾ ಇದ್ದಾರೆ. ತಾವಮ್ಮ ಮಾತನ್ನು ತಾವ ಇವತ್ತು ವಿಚಾರ ಮಾಡಲಿಕ್ಕಿದ್ದಾರೆ. ಇವ್ರಿಗಿಂತ 1000 ಪಾಲುಗಳವರಿದ್ದರು ಮನಮೋಹನ್ ಸಿಂಗ್ ಅವರು ಅಂತ. ಅವರು ಒಂದಿಷ್ಟು ಬೈದ್ರೆ, ಮಾತಾಡಿದ್ರೆ, ಮಾಡಿದರೆ ನಾಚಿಕೊಳ್ತಿದ್ರು. ಜೊತೆಗೆ ಅವರು ಒಂದು ವ್ಯವಸ್ಥೆಯ ಮುಖವಾಡಾಗಿದ್ದರು. ಆ ಸ್ವತಃ ಅವ್ರು ಪ್ರಾಮಾಣಿಕರಿದ್ದರು ಅನ್ನೋಂಥ ಮಾತು ಒಪ್ಪಿಕೊಳ್ತಾ ಆವತ್ತಿನಿಂದಲೂ ಎಷ್ಟೋ ಪಾಲ ಏನಪ್ಪ ಅಂತಂದ್ರೆ ಇವತ್ತು ಭ್ರಷ್ಟಾಚಾರ ಹೆಚ್ಚಾಗಿದೆ, ಎಲ್ಲನೂ ಹೆಚ್ಚಾಗಿದೆ. ಇವತ್ತು ಆಂದೋಲನ ಆಗಬೇಕಾಗಿದೆ. ಆದರೆ ಫಾಶಿವಾದಿ ಅಂದ್ರೆ ಈ ಒಂದು ಇದಕ್ಕೆ ಏನಂತೀರಿ ನೀವು, ಡಿಕ್ಟೇಟರ್ ಅಥವಾ ಈ ಥರದೇ ಮಾತು ನಡಿಬೇಕು ಅನ್ನುವಂಥ ಒಂದು ಸರ್ವಾಧಿಕಾರದ ಇವತ್ತು ಮೋದಿ ಅವರದ್ದು ಮಾಡಿಕೊಡ್ತಾ ಇಲ್ಲ, ಮಾಡೋ ಸುಲಭಿಲ್ಲ. ಬಟ್ ಜನತಾ ಇವತ್ತು ಅವಧಿಗೆ ಹೆಚ್ಚು ನೊಂದಿದ್ದಾರೆ. ಆದರೆ ಹೊರಗೆ ಬರುವಂಥ ಸಾಧ್ಯತೆ ಅದನ ಅಂತೇಳಿ. ಯಾಕಂದ್ರೆ ಬದುಕು ಕಟ್ಕೊಳ್ಳೋದು ಕಷ್ಟ ಆಗೈತೆ, ಹೆಂಗೆ ಬರ್ತಾರೆ ಅನ್ನುವಂಥ ಮಾತು. ಜೊತೆಗೆ ಆವತ್ತು ನೆಲ ನೆನೆಸ್ಕೊಳ್ತಾ ನಾವು ಅವತ್ತು ತಪ್ಪು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಪ್ರಶಾಂತ್ ಭೂಷಣ್ ಅವರು ಒಪ್ಕೊಳ್ತಾ ಇದ್ದಾರೆ. ಮತ್ತು ಕೇಜ್ರಿವಾಲ್ರ ಆರಂಭದಲ್ಲೇ ಒಳ್ಳೆಯವರು ಅನಿಸಿದ್ರು. ನಂತರ ನಮಗೂ ಅನಿಸ್ಲಾಗಾಯಿತು ಅವರು ಒಂದು ರೀತಿ BJP ವಾದಿಗಳಾಗಿದ್ದಾರೆ ಅನ್ನುವಂಥದ್ದು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಶಾಂತ್ ಭೂಷಣ್ ಒಬ್ಬ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ವಕೀಲರು, ದೊಡ್ಡ ಹೋರಾಟಗಾರರು. ಅದೇ ಕಾಲಕ್ಕೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಮೂಮೆಂಟದ ಇವರು ಒಬ್ಬರು ಏನಪ್ಪ ಅಂತಂದ್ರೆ ಕಾಂಬ ಅನ್ನೋ 2 ಮಾತಿಲ್ಲ. ಅದನ್ನೆಲ್ಲ ದಿನಗಳು ನೆನಪಿಸ್ಕೊಂಡು ಇವತ್ತು ನನಗೂ ಒಂದಿಷ್ಟು ತಪ್ಪಾಯಿತು. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗರನ್ನ ಆ ರೀತಿ ಟೀಕಿಸಬಾರ್ದಾಗಿತ್ತು, ಆಗಿ ಹೋಯಿತು. ಆದರೆ ಇವತ್ತಿನವರೆಗೂ ಯಾವುದೇ ನಾವು ಮಾಡಿದ್ದ ಮೂಮೆಂಟ್ ಲೋಕಪಾಲ ಆಗಬೇಕಾಯಿತು, ಲೋಕಾಯುಕ್ತ ಆಗಬೇಕಾಯಿತು, ಯಾವುದೂ ಬರಲಿಲ್ಲ. ಭ್ರಷ್ಟಾಚಾರ ಹೋಗಲಿಲ್ಲ, ಬೆಳೆದನ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ಮಾತು ಸತ್ಯರೋದು. ಇವತ್ತು ನೀವು ಯಾವ ಆಫೀಸ್ ಹೋಗ್ತೀರ ಹೋಗ್ರಿ, 27, 22, 30, 40 ಡಿಪಾರ್ಟ್ಮೆಂಟ್ ಇದ್ದಾವೆ. ಎಲ್ಲೇ ಹೋದ್ರೂ ನಿಮಗೆ ಭ್ರಷ್ಟಾಚಾರದ ಅನುಭವ ಅಂತ ನಿಶ್ಚಿತವಾಗಿ ಹಾಗೆ ಆಗ್ತದೆ. ಲೋಕಪಾಲ್ ಮಾಡಬೇಕಂತ ಅಣ್ಣಾ ಹಜಾರೆ ಅವ್ರ ಜೊತೆಗಾರ ಎಲ್ಲರೂ ಸಾಕಷ್ಟು ಪ್ರಯತ್ನ ಮಾಡಿದರು. ಅದನ್ನ ಹಂತಕ್ಕೆ ಬಂತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ. ನಂತರದಲ್ಲಿ ಅದು ಎಲ್ಲಿದ್ರು ಕನ್ನಡ ಹೆಸರಿಗೊಂದು ಲೋಕಪಾಲ್ ಮಾಡಿದರು, ಹೆಸರಿಗೊಂದು ಕಾನೂನು ಮಾಡಿದರು. ಅದರಲ್ಲಿ ಏನೂ ಇಲ್ಲ. ಇವತ್ತು ಲೋಕಪಾಲ್ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಾ, ಜೊತೆಗೆ ಈ ಒಂದು ಹೋರಾಟ ನಾವು ತಪ್ಪು ಮಾಡಿದ್ವಿ ಆ ಸಂದರ್ಭದಲ್ಲಿ ಅಂತ ಒಪ್ಪಿಕೊಳ್ತಾ ಇವತ್ತು ಮತ್ತೆ ಅಂಥ ಒಂದು ಮೂಮೆಂಟ್ ಆಗಬೇಕಾಗೈತಿ ಅನ್ನೋದು ಬಯಸ್ತಾ ಇದ್ದಾರೆ ಪ್ರಶಾಂತ್ ಭೂಷಣ್ ಅವರು. ಆದರೆ ಇವತ್ತು ಆಗ್ತದನ ಅನ್ನುವಂಥ ದೊಡ್ಡ ಪ್ರಶ್ನೆ ಅದು. ಯಾಕಂದರೆ ದೇಶದ ಎಲ್ಲ ಕಡೆಯೂ ಸಾಕಷ್ಟು ಅಸಮಾಧಾನ, ಸಂಕಟ, ಬಡತನ, ನೋವು ಎಲ್ಲರೂ ಅದಾವೆ. ಆದರೆ ಸಂಘಟಿತರಾಗಬೇಕು ಅನ್ನೋದು ಸ್ಥಿತಿಯೊಳಗೆ ಯಾರೂ ಇಲ್ಲ ಅನ್ನುವಂಥದ್ದು ಅಷ್ಟೇ ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಜನ ಇವತ್ತು ಸೋತು ಹೋಗಿದ್ದಾರೆ. ಮಾರ್ಕೆಟ್ ಕೈಯಲ್ಲಿ ಸಿಕ್ಕೊಂಡು ದಿನ ಬದುಕನ್ನು ನಡೆಸೋದು, ಹೊಟ್ಟೆ ಊಟ ಮಾಡ್ಕೊಳ್ಳೋದು, ಬದುಕು ನಡೆಸೋದು, ಮಕ್ಕಳು ಶಾಲೆ ಕಲಿಸ್ಕೊಳ್ಳೋದು,
ಇದರಲ್ಲಿನ ಅವ್ರ ದಿನಗಳನ್ನೆಲ್ಲ ಕಳೀತಾ ಇದ್ದಾರೆ. ಹೀಗಾಗಿ ಈ ಹೊಸ ಮೂಮೆಂಟ್ ಆಗ್ತದೆ ಅಂತ ನನಗೆ ಅನಿಸೋದಿಲ್ಲ, ಬಟ್ ಅದು ಆಗಬೇಕು ಈಗ ಅನ್ನುವ ಅಭಿಪ್ರಾಯವನ್ನು ಪ್ರಶಾಂತ್ ಭೂಷಣ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ತಾವು ಮಾಡಿದ ತಪ್ಪಾಗಿರ್ಬೋದು, ಇನ್ನೊಬ್ಬರು ಮಾಡಿದ ತಪ್ಪಾಗಿರ್ಬೋದು, ಎಲ್ಲ ಹೇಳಿಕೊಳ್ತಾ ಇರುವ ಪ್ರಶಾಂತ್ ಭೂಷಣ್ ನಿಜವಾಗಿಯೂ ಇವತ್ತು ಅದು ನೆನಪಿಸ್ಕೊಳ್ತಾ ಇದ್ದಾರೆ. ಅಂಥ ಮೂಮೆಂಟ್ ಆಗಿತ್ತು, ಇಡೀ ದೇಶದ ವ್ಯವಸ್ಥೆ ಬದಲಾಗುವಂಥ ಮಟ್ಟಕ್ಕಿತ್ತು. ಕೇಜ್ರಿವಾಲ್ರಾಗಿರ್ಬೋದು ಮತ್ತವರಾಗಿರ್ಬೋದು ಒಳ್ಳೆ ಪ್ರಯತ್ನ ಮಾಡಿದರು, ಅದ್ರ ಕೊನೆಗೆ ಬಂದು ತಪ್ಪು ಮಾಡಿದರು ಅನ್ನೋದು ಮಾತು ಮಾತಾಡಿದರು. ಆದರೆ ಇದೇ ಕಾಲಕ್ಕೆ ಪ್ರಶಾಂತ್ ಭೂಷಣ್ ತಪ್ಪು ಮಾಡಿದರು ಅನ್ನೋದನ್ನು ತಾವು ಒಪ್ಪಿಕೊಳ್ತಾ ಇದ್ದಾರೆ. ಅದು ಸತ್ಯನ ಹೌದು. ಯಾಕಂದ್ರೆ ಆವತ್ತು ಕೇಜ್ರಿವಾಲ್ ಇಟ್ಟಂಥ ಹಾದಿ ಸರಿ ಇಲ್ಲದೆ ಹೋಗಿರ್ಬೋದು, ಬಟ್ ಕೇಜ್ರಿವಾಲ್ನ ಮುಂದಿಟ್ಟುಕೊಂಡು ಒಂದು ಅಣ್ಣಾ ಹಜಾರೆ ಅವ್ರನ್ನ ಇದರಲ್ಲಿ ತೆಗೆದುಕೊಂಡು ಬಂದ ಆ ಮೂಮೆಂಟನ್ನು ತಮ್ಮ ಪರವಾಗಿ ಮಾಡ್ಕೊಳ್ಳೋ ಸಾಧ್ಯನೂ ಇಲ್ಲಿತ್ತು. ಆದರೆ ಇವರು ಮಾಡಲಿಲ್ಲ. ಪ್ರಶಾಂತ್ ಭೂಷಣ್ ಅವರು ಅಡ್ಮೆಂಟ್ ಆದರು ಕಮ್ಯುನಿಸ್ಟ್ ಗತಿ ಅಂತೇಳಿ. ಕಮ್ಯುನಿಸ್ಟ್ರು ಒಂದು ತಪ್ಪು ಮಾಡಿದ ಇತಿಹಾಸ ಅಲ್ಲ. ಜ್ಯೋತಿ ಬಸು ಅವರನ್ನು ಪ್ರಧಾನಿಯನ್ನಾಗಿ ಮಾಡಬೇಕಂತೇಳಿ ಆವತ್ತಿನ ವಿ ಪಿ ಸಿಂಗ್ ಎಲ್ಲರೂ ರೆಡಿ ಆಗಿದ್ದರು. ಆ ಸಂದರ್ಭದಲ್ಲೇ ಅದಕ್ಕೆ ಅವಕಾಶ ಕೊಡಲಿಲ್ಲ ಕಮ್ಯುನಿಸ್ಟ್ ಪಾರ್ಟಿ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಕಾರಟ್ ಅನ್ನೋಂಥ ಅಧ್ಯಕ್ಷರು ಕಾರ್ಯದರ್ಶಿನೂ ಇದ್ದರು. ಅವ್ರದ್ದಂಥವರು ಈ ಕಾರಟ್ ಇದ್ದಂಥವರು ಜ್ಯೋತಿ ಬಸು ಅವ್ರಿಗೆ ಅವಕಾಶ ಕೊಡಲಿಲ್ಲ. ಹೀಗಾಗಿ ಇತಿಹಾಸದಲ್ಲೇ ಒಂದು ದೊಡ್ಡ ಬದಲಾವಣೆ ಆಗಬೇಕಾಗಿತ್ತು, ತಪ್ಪೋಗ್ಬಿಟ್ಟು. ಅದೇ ರೀತಿಯಾಗಿ ಕೇಜ್ರಿವಾಲ್ಗೆ ಬೆನ್ನು ನಿಲ್ಲಬೇಕಾಗಿತ್ತು. ಎಲ್ಲರೂ ಅವ್ರನ್ನ ತಮ್ಮ ಹಿಡಿದಿಡಬೇಕಾಗಿತ್ತು. ಅದು ಮಾಡಲಾರ್ದ ಅವ್ರನ್ನ ಪೂರ್ಣ ಬಿಟ್ಟಿದ್ದು, ತಾವು ಹೊರಗೆ ಉಳಿದಿದ್ದು ಸಹಿತ ಇನ್ನೊಂದು ಮೊದಲಿನ ತಪ್ಪಿದು. ಯಾಕಂದ್ರೆ ನಾವು ಅಣ್ಣಾ ಹಜಾರೆ ಮೂಮೆಂಟನ್ನು ಅತ್ಯಂತ ಸಮೀಪ ನೋಡಿದ ವ್ಯಕ್ತಿ ಆಗಿದ್ದರಿಂದಾಗಿ ಅಲ್ಲಿ ಆದಂಥ ಒಂದು ದೊಡ್ಡ ಬದಲಾವಣೆ ಏನಾಗಿತ್ತು ಅಂದರೆ ಇಡೀ ದೇಶದ ತುಂಬ ಅಣ್ಣಾ ಹಜಾರೆ ಜೊತೆಗೆ ನಮ್ಮ ಕೇಜ್ರಿವಾಲ್ರು ಇವರೆಲ್ಲರೂ ವಿಶೇಷವಾಗಿ ಆವತ್ತು ಈ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದರು. ಇದನ್ನು ಲಾಭ ಮಾಡ್ಕೊಳ್ಳೋ ಸಲುವಾಗಿ RSS ರಾಮದೇವ್ ಅವರನ್ನು ಜೊತೆಗೆ ಶ್ರೀ ರವಿಶಂಕರನ್ನು ಬಿಟ್ಟಿದ್ದು ಇವರೆಲ್ಲ ಕಂಡು ಇದು ಗಮನಿಸಬೇಕಾಗಿದೆ. ಅಂಥ ಸಂದರ್ಭದಲ್ಲೇ ಭಾಳ ಎಚ್ಚರಿಕೆ ಹೆಜ್ಜೆಡಬೇಕಾಗಿತ್ತು. ಇದು RSS ಕೈಗೋ BJP ಕೈಗೋ ಹೋಗೋದು ನೋಡಬೇಕಾಗಿತ್ತು. ಆ ಕೆಲಸನೂ ಇವರು ಮಾಡಲಿಲ್ಲ. ಯಾಕಂದ್ರೆ ಕೇಜ್ರಿವಾಲ್ ಒಂದು ಹಂತದಲ್ಲಿ ಕರೆಕ್ಟ್ ಇದ್ದರು ಅವರು. ಹೌದು, ಒಂದಿಷ್ಟು ಜನರ ದುಡ್ಡು ಇದ್ದಂಥವ್ರು ತೊಗೊಂಡ್ರು ಮಾಡಿದ್ರು ಆರೋಪಗಳು ಅವ್ರ ಮೇಲಿದ್ದು. ದುಡ್ಡು ಬೇಕಾಗ್ತಿತ್ತು ಇಲ್ಲ ಅಂತಲ್ಲ, ಒಂದು ಸ್ವಲ್ಪ ಅದು ಖರ್ಚು ಮಾಡಲಿಕ್ಕೆ ಬೇಕಲ್ಲ ಅಂತ ತೊಗೊಂಡಿದ್ದರು. ಅದನ್ನು ಇವರು ಸ್ವಲ್ಪ ದೊಡ್ಡ ಮನಸ್ಸನ್ನು ನೋಡಿಕೊಂಡು ಆ ಮೂಮೆಂಟನ್ನು ಉಳಿಸ್ಕೋಬೇಕಾಗಿತ್ತು, ಬೆಳೆಸ್ಕೊಂಡು ಅಲ್ಲಿ ಯೋಗ್ಯನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಅವರು ಇದ್ದಂಥವ್ರು ಅಣ್ಣಾ ಹಜಾರೆ ಅವರು ಇಲ್ಲಪ್ಪ ನಾನು ರಾಜಕೀಯ ಮಾಡೋದಂತ ಅವ್ರು ಜಗದೋದ್ರು. ಆನಂದಜಿಯವರೆಲ್ಲರೂ ಒಬ್ಬರೊಬ್ಬರು ತಡಗೋದು ಹೋಗ್ಬಿಟ್ರು. ಕೇಜ್ರಿವಾಲ್ ಒಬ್ಬರು ಉಳಿದಾಗ ತಮಗನಿಸಿದ ನಿರ್ಧಾರಗಳು ತೆಗೆದುಕೊಳ್ತಾ ಹೋದರು. ಹೀಗಾಗಿ ಇವತ್ತು ಕೇಜ್ರಿವಾಲ್ರು ತಾವು ಮಾಡಿದ ತಪ್ಪುಗಳಿಂದ ತಾವು ಬರಿ ಆಗುವಂಥದ್ದು ಬಂತು. ಇವತ್ತಿಗೂ ಸಹಿತ BJPಯಿಂದ ಆಗಿರ್ಬೋದು, ಅದು ನಮ್ಮ ಮೋದಿಯವರಿಂದ ಆಗಿರ್ಬೋದು, ಈ ಕೇಜ್ರಿವಾಲ್ರು ತಪ್ಪು ಮಾಡಿದರು ಅನ್ನೋದು ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಭ್ರಷ್ಟಾಚಾರದ ಆರೋಪ ಮಾಡಿದರು, ಸಾರಾಯಿ ವಿಷಯದಲ್ಲಿ ದೊಡ್ಡ ಸ್ಕ್ಯಾಂಡಲ್ ಮಾಡಿದರು. ಆದರೆ ಇವತ್ತಿಗೂ ಸಹ ಭ್ರಷ್ಟ ಅನ್ನೋ ಪ್ರೂವ್ ಮಾಡೋಕ್ಕಾಗಿಲ್ಲ, ಆಗ್ತಾನೂ ಇಲ್ಲ. ಆದರೆ ಅದೇ ಕಾಲಕ್ಕೆ ನಮ್ಮ ಈ ಏನಪ್ಪ ಅಂತಂದರೆ ಕೇಜ್ರಿವಾಲ್ ಆಗಿರ್ಬೋದು, ಪ್ರಶಾಂತ್ ಭೂಷಣ್ ಇನ್ನುಳಿದವರು ಸಹಿತ ಯೋಚನೆ ಮಾಡಿ ಈ ಮೂಮೆಂಟನ್ನು ಜೀವಂತಿಟ್ಕೊಂಡು ಹೋಗಿದ್ರು ಒಳ್ಳೆಯದಿತ್ತೇನೋ. ಆದರೆ ಅದಾಗಲಿಲ್ಲ. ಹೀಗಾಗಿ ಇತಿಹಾಸದಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗುವಂಥ ಸಮಯ ನಾವು ಕೈಯಾರೆ ಕಳ್ಕೊಂಡಿವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದು ಸದುಪಯೋಗ ಮಾಡಿಕೊಳ್ಳುವಂಥ BJP ತಮ್ಮ RSS ಪ್ರಚಾರಕರನ್ನು ಈ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮಾಡೋ ಜೊತೆಗೆ ತಮ್ಮ ಹಿಡಿತನ್ನು ಸಾಧಿಸಲು ಅನ್ನೋದಷ್ಟು ಸತ್ಯದ. ಅದೇ ಕಾಲಕ್ಕೆ ಅಣ್ಣಾ ಹಜಾರೆ, ಪ್ರಶಾಂತ್ ಭೂಷಣ, ಕೇಜ್ರಿವಾಲ್ರು ಇನ್ನುಳಿದ ಅನೇಕ ನಾಯಕರು ಆವತ್ತಿನ ನಾಯಕರು ರಾಷ್ಟ್ರವನ್ನು ಕೈಯಲ್ಲಿ ತೆಗೆದುಕೊಳ್ಳಲು ಸೂತರು ಅನ್ನೋದಷ್ಟು ಸತ್ಯ. ಈ ಎಲ್ಲ ನೆಲೆಯಲ್ಲಿ ಮತ್ತೊಂದು ಚರ್ಚೆ ಆಗಬೇಕಾಗ್ಯದ. ಇವತ್ತು ಅನಿವಾರ್ಯದ ಒಂದು ಸಂಘಟನೆ, ಪ್ರಾಮಾಣಿಕವಾದ ಸಂಘಟನೆ, ಇಂಡಿಯಾ ಗೇಟ್ ಕರಪ್ಷನ್ ಅನ್ನುವಂಥ ಒಂದು ಮೂಮೆಂಟ್ ಇನ್ನೊಮ್ಮೆ ಅಂಥದ್ದು ಬರಬೇಕಾಗ್ಯದ. ಅದು ಮಾಡೋರು ಯಾರು ಅನ್ನೋದು ಇವತ್ತು ಪ್ರಶ್ನೆ. ಅದನ್ನೂ ಆಗಲಿ ಈ ಒಂದು ಮೂಮೆಂಟಿದ್ದ ತಪ್ಪು ನಮ್ಮದು ಆಗ್ಯದ ಪ್ರಶಾಂತ್ ಭೂಷಣ್ ಹೇಳ್ಕೊಂಡ್ರು. ಅದರ ಜನಮನಕ್ಕೆ ಹೋಗಿ ಮುಟ್ಟುವಂಥ ಕೆಲಸವನ್ನು ಅಥವಾ ಹೊಸ ಒಂದು ಆಂದೋಲನವನ್ನು ಇವ್ರು ಕಟ್ಟಲಿಕ್ಕೆ ಸಾಧ್ಯನಾ ಅಂದ್ರೆ ಮನಸ್ಸಿಗೆ ಅನ್ನಿಸ್ತದೆ ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅನ್ನುವಂಥ ಮಾತು. ನೋಡೋಣ ಏನೇನಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹಾಗೆ ನೋಡ್ತಾ, ಅದ್ರ ಜೊತೆಗೆ ಪ್ರಶಾಂತ್ ಭೂಷಣ್ ಅಂಥವರು ಇನ್ನೂ ಅನೇಕ ನಾಯಕರಿದ್ದಾರೆ. ಅವರು ಮತ್ತೊಮ್ಮೆ ಚರ್ಚೆ ಮಾಡ್ತಾ ಈ ದೇಶಕ್ಕೆ ಹೊಸ ವ್ಯವಸ್ಥೆ ತರೋ ಪ್ರಯತ್ನ ಮಾಡಿದರೆ ಭಾಳ ಯೋಗ್ಯ ಅನ್ನೋ ಮಾತ್ರ ಮತ್ತೊಮ್ಮೆ ನೆನಪಿಸ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸಬೇಡಿ. H16 ನ್ಯೂಸ್ ಅರ್ಥ ದೇಶ ಸತ್ಯದ ಕೈಗನ್ನಡಿ ವಂದನೆಗಳು.